ಸೀರಿಯಲ್ ಉದ್ಯಮಗಳನ್ನು ಶುರು ಮಾಡಿದ್ದೀರಿ, ಮೆಂಟರ್ ಇದ್ದೀರಿ, ಆಥರ್ ಇದ್ದೀರಿ. ಸಾವಿರಾರು ಜನ ನಿಮ್ಮ ನೆರಳಿನಲ್ಲಿ ಉದ್ಯಮ ಕಟ್ಕೊಂಡಿದ್ದಾರೆ. ಸೊ ಹೆಂಗಿದೆ ಜೀವನ? ಜೀವನ ಸೂಪರ್ಬ್ ಆಗಿದೆ ಮೇಡಮ್. ಬಿಕಾಸ್ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಕನ್ವರ್ಟ್ ಎ ಪ್ರಾಬ್ಲಮ್ ಇಂಟು ಚಾಲೆಂಜ್ ಆ್ಯಂಡ್ ಚಾಲೆಂಜ್ ಇಂಟು ಎನ್ ಆಪರ್ಚುನಿಟಿ. ಯಾವುದೇ ಸಮಸ್ಯೆನ ಅದನ್ನು ಕನ್ವರ್ಟ್ ಮಾಡಿ, ಒಂದು ಅವಕಾಶವಾಗಿ ಕನ್ವರ್ಟ್ ಮಾಡಿ, ಆವಾಗ ಜೀವನ ಚೆನ್ನಾಗಿರುತ್ತೆ. ಇವಾಗ ನಮಗೆ ಗ್ಯಾಸ್ ಸಮಸ್ಯೆ ಇದೆ ಹೋಟೆಲ್ ಇಂಡಸ್ಟ್ರಿನಲ್ಲಿ. ಹೌದು, ಸಮಸ್ಯೆ. LPG ಮೇಲೆ ನಾವು ಡಿಪೆಂಡ್ ಆಗಿರೋದು. ಬಟ್ ಇಂಥ ಸಂದರ್ಭದಲ್ಲೇ ನಾವು ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿನ ಹುಡುಕೊಂಡಾಗ ಆ ಸಮಸ್ಯೆಗೆ ಪರಿಹಾರನೂ ಸಿಗುತ್ತೆ, ಅದಕ್ಕೆ ಅವಕಾಶನೂ ಸಿಗುತ್ತೆ. ನಾವು ಯಾವ ರೀತಿ ನೋಡ್ತೀವಿ ಅದ್ರ ಮೇಲೆ ಜೀವನ ಅನ್ನೋದು ಕಾಣುತ್ತೆ. ಓಕೆ. ಸೊ ಅದರಿಂದ ಜೀವನ ಹೇಗಿದೆ ಅಂದರೆ, ಕೊಟ್ಟಿರೋದು ಒಂದೇ ಜೀವನ ಸೂಪರ್ಬ್ ಆಗಿದೆ. ತುಂಬ ಒಳ್ಳೆಯ ಒಂದು ಸಂದೇಶದೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಶುರು ಮಾಡಿದ್ರಿ. ಸಮಸ್ಯೆನ ಅವಕಾಶವಾಗಿ ಕನ್ವರ್ಟ್ ಮಾಡಿ, ಅವಕಾಶನ ಬಿಸ್ನೆಸ್ ಆಗಿ ಮಾಡೋದು, ಬಿಸ್ನೆಸ್ ಆಗಿ, ವ್ಯಾಪಾರವಾಗಿ, ಉದ್ಯಮವಾಗಿ ಕನ್ವರ್ಟ್ ಮಾಡಿ. ಅಲ್ಲ, ಯಾವ ಥರ ಬೇಕಾದ್ರೂ ಮಾಡ್ಬೋದು. ಅದು ಒಬ್ಬರಿಗೆ ರಿಲೇಟ್ ಆಗುತ್ತದು. ಓಕೆ. ಏನೋ ಪರ್ಸ್ನಲ್ ಜೀವನದಲ್ಲಿ ಓಕೆ ನನಗೇನೋ ಸಮಸ್ಯೆ ಆಯಿತು, ನಾನು ಯಾವಾಗಲೂ ಏನು ಬಿಲೀವ್ ಮಾಡ್ತೀನಿ ಅಂದರೆ, ಒಂದು ಕಿಟಕಿ ಕ್ಲೋಸ್ ಆದರೆ ಇನ್ನೊಂದು ಕಿಟಕಿ ಓಪನ್ ಆಗುತ್ತೆ. ನಾನು ಯಾವುದಾದ್ರು ಒಂದ್ರಲ್ಲಿ 9th ನಾನು ಪಾಸ್ ಆಗಲಿಲ್ಲಪ್ಪ ಅಂತಂದರೆ ಅದು ಎಂಡಲ್ಲ, ಅದು 9th ಪಾಸ್ ಆಗಲಿಲ್ಲ ಅಂದರೆ ನನಗೆ ಇನ್ನೊಂದು ಅವಕಾಶ ಬರುತ್ತೆ. ಸೊ ಹಾಗೆ ಅದು ನಮ್ಮ ಪರ್ಸ್ನಲ್ ಜೀವನಕ್ಕೂ, ವೈಯಕ್ತಿಕ ಜೀವನಕ್ಕೂ ಆಗ್ಬೋದು, ವ್ಯಾಪಾರದ ಜೀವನಕ್ಕೂ ಆಗ್ಬೋದು, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಜೀವನಕ್ಕೂ ಆಗ್ಬೋದು. ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಆವಾಗ ಏನು ವಿಂಡೋ ಆ ಒಂದು ಕಿಟಕಿ ಕ್ಲೋಸ್ ಆಯಿತು, ಇನ್ನೊಂದು ಕಿಟಕಿ ಹೊರ ಪ್ರಪಂಚ ತುಂಬ ಚೆನ್ನಾಗಿರುತ್ತಲ್ಲ, ಯಾವುದೋ ಅವಕಾಶ ನಮಗೆ ಕಾಯ್ತಾ ಇರುತ್ತೆ, ಅದರಿಂದ ಇಲ್ಲಿ ನಮಗೆ ಕೆಲಸ ಹೋಯಿತು. ನನಗೆ ಇತ್ತೀಚೆಗೆ ಒಂದು ಆರ್ಟಿಕಲ್ ಓದಿದ್ದೆ. ಒಂದು ಇಂಟರ್ನ್ಯಾಷನಲ್ ಕಂಪನಿಯಿಂದ ಒಬ್ಬ ವ್ಯಕ್ತಿನ ಕೆಲಸದಿಂದ ತೆಗೆದು ಬಿಡ್ತಾರೆ. ಅವರೊಂದು 5,000 ಕೋಟಿ ಉದ್ಯಮನ ಶುರು ಮಾಡಿಬಿಡ್ತಾರೆ. ಹೌದು ಮೇಡಮ್, ಅನೇಕ ನಿದರ್ಶನಗಳಿದೆ. ಬ್ಯೂಟಿಫುಲ್ ಒಂದು ಬ್ಯೂಟಿಫುಲ್ ಸಂದೇಶದ ಜೊತೆ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಪಾಡ್ಕಾಸ್ಟ್ನ ನೀವು ಆರಂಭಿಸಿದ್ರಿ. ಸೋಲು ಗೆಲುವು ಜೀವನದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಯಾವಾಗಲೂ ಸೋತವರು ಗೆಲ್ಲಬೇಕು, ಗೆಲ್ಲೋರು ಸೋಲ್ಲೇಬೇಕು. ಒಂದು ಸಲ ಸೋಲಿನ ರುಚಿ ಕಂಡ ಮೇಲೆ ಮತ್ತೆ ಗೆಲುವು ಸಿಗತ್ತೆ. ಆದರೆ ಪ್ರಮೋದ್ ಅವರು ಆರಂಭದಲ್ಲಿ ಬಹಳ ಸೋಲು ಕಂಡವರು. ಹೆಂಗೆ ಈ ಮೈಂಡ್ಸೆಟ್ಟಿಗೆ ಬರೋದಕ್ಕೆ ಎಷ್ಟು ಸಮಯ ಬೇಕಾಯಿತು ನಿಮಗೆ? ಸೋಲು ಅಂದರೆ ಏನು? ನನ್ನ ಡೆಫಿನೇಷನ್ ಆಫ್ ಸೋಲು ಅಂತಂದರೆ, ಅಥವಾ ನೀವು ಫೇಲ್ಯೂರ್ ಅಂತಂದರೆ, ನನ್ನ ಡೆಫಿನೇಷನ್ ಆಫ್ ಸೋಲು ಉದ್ಯಮದಲ್ಲಿ ಏನಂತಂದರೆ, ಅದೊಂದು ಎಕ್ಸ್ಪೆರಿಮೆಂಟ್. ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ಓಕೆ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಲ್ಲ ಎಕ್ಸ್ಪೆರಿಮೆಂಟಲ್ಲೂ ಇದೇ ರೀತಿ ನಮಗೆ ಫಲಿತಾಂಶ ಬರಬೇಕು ಅಂತ ನಮಗೇನು ಗೊತ್ತಿಲ್ಲ. ಆದರೆ ಆ ಪ್ರಯೋಗ ಮಾಡುವಂತಹ ಮನಸ್ಥಿತಿ ನನ್ನಲ್ಲಿದೆಯಾ? ಇವತ್ತು ಪ್ರಯೋಗ ಮಾಡಿದೆ, ಆ ಪ್ರಯೋಗದಿಂದ ನನಗೆ ಈ ರೀತಿಯ ಫಲಿತಾಂಶ ಬಂತು. ಫಲಿತಾಂಶ ಹೇಗಿದೆ? ಓಕೆ, ಫಲಿತಾಂಶದ ಗುಣಮಟ್ಟ ಈ ರೀತಿ ಇದೆ. ನಾಳೆ ದಿನ ಇನ್ನೊಂದು ಪ್ರಯೋಗ ಮಾಡಿದೆ, ಫಲಿತಾಂಶದ ಗುಣಮಟ್ಟ ಇನ್ನೊಂದು ರೀತಿ ಇದೆ. ಮತ್ತೊಂದು ದಿನ ಇನ್ನೊಂದು ನಾನು ಪ್ರಯೋಗವನ್ನು ಮಾಡಿದೆ, ಫಲಿತಾಂಶದ ಗುಣಮಟ್ಟ ಈ ರೀತಿ ಇತ್ತು. ಇಲ್ಲಿ ಬರೋ ಸಮಸ್ಯೆ ಏನಂತಂದರೆ, ನಾವು ಫೇಲ್ಯೂರ್ ಅಂತ ಕರಿತೀವಿ ಅಥವಾ ಸೋಲ್ ಅಂತ ಏನು ಹೇಳ್ತೀವಿ, ಅದನ್ನು ಸ್ವಲ್ಪ ನಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಬದಲಾವಣೆ ಮಾಡ್ಕೋಬೇಕು. ಉದ್ಯಮಿ ಆಗಲಿ, ಯಾವುದರಲ್ಲೇ ತಗೊಳ್ಳಿ, ಈಗ ರಿಸರ್ಚ್ ಮಾಡೋರು ತಗೊಳ್ಳಿ, ವಿಜ್ಞಾನಿಗಳು ತಗೊಳ್ಳಿ, ಚಂದ್ರಯಾನಕ್ಕೆ ನಾವು ಮೊದಲನೇ ಸತಿನೇ ಕಳಿಸ್ಬಿಟ್ವಾ, ನಮ್ಮದು ಸಕ್ಸಸ್ ಆಗಿಬಿಡ್ತಾ? ಆದರೆ ಮಾಡುವಂಥ ಪ್ರಯೋಗ ನಿಲ್ಲಿಲ್ವಲ್ಲ. ಹೌದು. ನಾನು ಯಾವಾಗಲೂ ಹೇಳೋದು, ಉದ್ಯಮ ಶುರು ಮಾಡೋರಿಗಾಗಲಿ, ಉದ್ಯಮ ಮಾಡ್ತಿರೋರಿಗಾಗಲಿ, ಸಕ್ಸಸ್ ಆಗಿರೋರಾಗಲಿ, ಆ ಡೆಫಿನಿಷನ್ ಆಫ್ ಸೋಲು ಏನು? ಡೆಫಿನಿಷನ್ ಆಫ್ ಸೋಲು ನನ್ನ ಪ್ರಕಾರ ನನಗೇನೆಂದರೆ, ಅದು ಒಂದು ಪ್ರಯೋಗ. ಈ ಪ್ರಯೋಗ ಮಾಡಿರುವುದರಿಂದ ನನಗೆ ಈ ಫಲಿತಾಂಶ ಬಂದಿದೆ ಅಷ್ಟೇ. ಬಟ್ ಇಸ್ ಇಟ್ ದ್ಯಾಟ್ ಈಸಿ ಪ್ರಮೋದ್ ಅವರೇ? ಜೀವನದಲ್ಲಿ ಅಷ್ಟು ಸುಲಭವಾಗಿ ಎಲ್ಲ ಸಿಕ್ಬಿಟ್ಟಿದ್ದಿದ್ರೆ, ಅಥವಾ ಜೀವನ ಇಷ್ಟು ಈಸಿಯಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ, ಓ ವಾವ್ ಅನಿಸಿರೋದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಜೀವನ ಪಣಕ್ಕಿಟ್ಟಿರ್ತಾರೆ, ತಮ್ಮ ಜವಾಬ್ದಾರಿಗಳನ್ನು ಬದಿಗಿಟ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ವಾಟ್ ಯು ಕಾಲ್ ಆ್ಯಸ್ ಎಕ್ಸ್ಪೆರಿಮೆಂಟ್, ಪ್ರಯೋಗ ಅಂತಲೇ ತೆಗೆದುಕೊಂಡಾಗ ಅಲ್ಲಿ ಸೋಲು ಬರುತ್ತೆ. ಬಹಳಷ್ಟು ಮೇಧಾವಿಗಳು ಹೇಳೋದು, ಸೋಲು ಮುಂದಿನ ಯಶಸ್ಸಿನ ಸೋಪಾನ ಅಂತ, ಯಶಸ್ಸಿನ ಮೊದಲ ಹೆಜ್ಜೆಯೇ ಸೋಲು ಅಂತ. ಬಟ್ ಅದ್ರ ಜೊತೆಗೆ ಮೊನ್ನೆ ನಾನೊಂದು ಸಾಲು ಕೇಳ್ತಾ ಇದ್ದೆ, ಬೇಗ ಫೇಲ್ ಆಗಿ ನೀವು, ಸೊ ದಟ್ ಯಶಸ್ಸು ಬೇಗ ಸಿಗುತ್ತೆ ನಿಮಗೆ ಅಂತ. ದ ಮೋರ್ ಯು ಫೇಲ್ ದ ಮೋರ್ ಯು ಲರ್ನ್ ಅಂತ. ಬಟ್ ಅದು ಪ್ರಾಕ್ಟಿಕಲಿ ಅಷ್ಟು ಅಡಾಪ್ಟಬಲ್ಲ?
ಇದು ಪ್ರಾಕ್ಟಿಕಲಿ ಅಡಾಪ್ಟಬಲ್ ಅನ್ನೋದಕ್ಕೆ ನಾನು ನನ್ನ ನಿದರ್ಶನವನ್ನು ಎಕ್ಸಾಂಪಲ್ನ ಕೊಡ್ಬೋದಾ? ಬ್ಯೂಟಿಫುಲಿ. ಓಕೆ. ಯಾಕಂದ್ರೆ ಬಹಳಷ್ಟು ಉದ್ಯಮದಲ್ಲಿ ಕೈ ಸುಟ್ಕೊಂಡು ಮತ್ತೆ ಯಶಸ್ಸು ಕಂಡವ್ರು ನೀವು. ಸೊ ನೀವು ನಿಮ್ಮ ಸ್ಟೋರಿ ಹೇಳೋದ್ರ ಮೂಲಕ ಅದೊಂದು ದೊಡ್ಡ ಉದಾಹರಣೆ. ಸೊ ಬೇಸಿಕಲಿ ನಾನು ಮೂಲತಃ ಹಾಸನ ಜಿಲ್ಲೆ ಗೊರೂರವನು. ಓಕೆ. ಹಳ್ಳಿ ವಾತಾವರಣ. 7ನೇ ತರಗತಿ ತನಕ ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ. ಹಸುಗಳ ಜೊತೆ ಇರ್ತಾ ಇದ್ದೆ, ಕರುಗಳ ಜೊತೆ ಇರ್ತಾ ಇದ್ದೆ. ನಮ್ಮ ತಾಯಿ ಒಂದಿನ ಹೇಳಿದ್ರು, ನೀ ಶಾಲೆಗೆ ಹೋಗ್ದವ್ರು ನಿನ್ನ ಸಾಯಿಸ್ಬಿಡ್ತೀನಿ ಅಂತಂದ್ರು. ಆವಾಗ ನಾನು ಶಾಲೆಗೆ ಹೋಗಕ್ಕೆ ಶುರು ಮಾಡಿದೆ. ಮೈಸೂರು ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ನನಗೆ ಒಂದು ಸ್ವಲ್ಪ ಮಾತಾಡೋದು ಯಾವ ರೀತಿ, ಸ್ವಾಮೀಜಿಗಳ ಆಶೀರ್ವಾದದಿಂದ ಒಳ್ಳೆಯ ಒಂದು ವಾತಾವರಣ ಸಿಕ್ತು. ಆಮೇಲೆ ನಾನು ಹಾಸನದಲ್ಲಿ ಎಂಜಿನಿಯರಿಂಗ್ ಮಾಡಿ 1993ರಲ್ಲಿ ನನಗೆ ಸ್ವಉದ್ಯೋಗಿ ಆಗಬೇಕು ಅಂತ ಆಸೆ ಇತ್ತು. ನನ್ನ ದೊಡ್ಡ ಸ್ಟ್ರೆಂತು ಮನೆ, ನನ್ನ ದೊಡ್ಡ ವೀಕ್ನೆಸ್ಸು ಮನೆ, ಅಂದರೆ ಹೋಮ್ ಸಿಕ್ನೆಸ್ ಜಾಸ್ತಿ. ಹಾಗಾಗಿ 1993ರಲ್ಲಿ ಹಾಸನದಲ್ಲಿ ನಾನು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಅಂಗಡಿ ಮಾಡಿದೆ. ಓಕೆ. ಎಲೆಕ್ಟ್ರಾನಿಕ್ಸ್ ಓದಿದ್ದು, ಮಾಡಿದ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸು. ನಮ್ಮ ತಂದೆ 9 ಲಕ್ಷ ಹಣ ಕೊಟ್ಟರು. ಒರಿಜಿನಲ್ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಂಗಡಿ ಶುರು ಮಾಡಿದೆ. ಓಕೆ. ನನಗೆ ಯಾಕೋ ಆ ವ್ಯಾಪಾರ ಇಷ್ಟ ಆಗಲಿಲ್ಲ. ನನಗೆ ವ್ಯಾಪಾರದಲ್ಲಿ ಅನುಭವ ಇತ್ತಿರಲಿಲ್ಲ. ವ್ಯಾಪಾರ ಶುರು ಮಾಡಿದೆ. ವ್ಯಾಪಾರ ಶುರು ಮಾಡಿದ್ರೆ ನನಗೆ ವ್ಯಾಪಾರ ಇಷ್ಟ ಆಗಲಿಲ್ಲ. ಅಂದರೆ ನಾನು ಆ ವ್ಯಾಪಾರ ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಅದರಲ್ಲಿರುವಂತಹ ಎಕೋಸಿಸ್ಟಮ್ಮು ನನಗೆ ಇಷ್ಟ ಆಗಲಿಲ್ಲ. ಇಷ್ಟ ಆಗದೆ ಇದ್ದಾಗ ವ್ಯಾಪಾರ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆಮೇಲೆ ಅರ್ಥ ಆಯಿತು ಜೀವನದಲ್ಲಿ, ಕ್ಲೋಸಿಂಗ್ ಎ ಬಿಸ್ನೆಸ್ ಇಸ್ ಟಫರ್ ದೆನ್ ಓಪನಿಂಗ್ ಎ ಬಿಸ್ನೆಸ್. ಒಂದೊಂದು ಸ್ಪೇರ್ನ ಬಂದು JC ರೋಡಲ್ಲಿ ವಾಪಸ್ ಕೇಳಿದೆ, ತಗೊಳ್ತೀರಾ ನೀವು ಅಂತ. 100 ರೂಪಾಯಿ ಸ್ಪೇರ್ ಪಾರ್ಟ್ನ ಅವ್ರು ಕೇಳಿದ್ರು, 10 ರೂಪಾಯಿ ಕೊಡು ಅಂತ ಕೇಳಿದರು. ನಮ್ಮ ತಂದೆಗೆ 9 ಲಕ್ಷ ಸಾಲ ತೀರಿಸ್ಬೇಕು. ಆಮೇಲೆ ಅಲ್ಲೇ ನನ್ನ ಸ್ನೇಹಿತರು ಒಬ್ಬರಿದ್ದರು, ಅವ್ರು ಆಟೋಮೊಬೈಲ್ ಡಿಪ್ಲೊಮಾ ಮಾಡಿದ್ರು, ಶಫಿ ಅಂತ. ಅವ್ರಿಗೆ ಕೇಳಿದೆ, ನೋಡಪ್ಪ ಇದೆಲ್ಲ ಸ್ಪೇರ್ನು ನೀನು ಕೊಟ್ಬಿಡ್ತೀನಿ, 3 ವರ್ಷದಲ್ಲಿ ನನಗೆ ಇನ್ಸ್ಟಾಲ್ಮೆಂಟಲ್ಲಿ ಹಣ ವಾಪಸ್ ಕೊಡ್ತೀಯಾ ಅಂತ. ಅವ್ರಿಗೆ ಕೊಟ್ಟೆ. ಇವತ್ತಿನ ನಮ್ಮ ಊರು ಗೊರೂರು ಹತ್ರ ಅರ್ಕಲ್ಗೂಡಲ್ಲಿ ಅವರು ದೊಡ್ಡ ಒಬ್ಬರು ಆಟೋಮೊಬೈಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅವ್ರಿಗೆ ಕೊಟ್ಟೆ, ಅವ್ರ ಹಣನೂ ನನಗೆ ವಾಪಸ್ ತೀರಿಸಿದ್ರು. ನನಗೆ ಅರ್ಥ ಆಯಿತು, ಕ್ಲೋಸಿಂಗ್ ಎ ಬಿಸ್ನೆಸ್ ಇಸ್ ಟಫರ್ ದೆನ್ ಓಪನಿಂಗ್ ಎ ಬಿಸ್ನೆಸ್. ಜೀವನದ ಮೊದಲನೇ ಪಾಠ. ಅದಕ್ಕೆ ನಾವೇನು ಹೇಳ್ತೀವಿ, ಯಾವುದೇ ಬಿಸ್ನೆಸ್ಸಲ್ಲಿ ಎಕ್ಸಿಟ್ ಸರಿಯಾಗಿರಬೇಕು, ಎಂಟ್ರಿ ಸ್ಟ್ರಾಟಜಿ ಹೇಗಿರಬೇಕು, ಎಕ್ಸಿಟ್ ಸ್ಟ್ರಾಟಜಿನೂ ಹಾಗೆ ಇರಬೇಕು. ನನಗೂ ಸಹ ಡಿಪ್ರೆಷನ್ ಆಯಿತು. ನಾನು ಒಂದು ಚೈನ್ ಸ್ಮೋಕರ್ ಆದೆ. ನಮ್ಮ ಫಾದರ್ ಹೇಳಿದರು, ಯು ಶುಡ್ ನಾಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್ ಇನ್ ಲೈಫ್. ಏನು ಬೇಕಾದ್ರೂ ಕಳ್ಕೊಬೋದು ನೀನು. ಹೆಂಗೆ ಅನಿಸ್ತಿತ್ತು 9 ಲಕ್ಷದ ಬಿಸ್ನೆಸ್ ಕ್ಲೋಸ್ ಆಯಿತು? ತುಂಬ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಏನಕ್ಕಾಗುತ್ತೆ ಅಂದರೆ, ಹಣನ ತಂದೆಯಿಂದ ತಂದಿದ್ದೀರಾ, ಕಾನ್ಫಿಡೆನ್ಸ್ ಶೇಕ್ ಆಗಿದೆ, ಒಂದು ಜೋಶಲ್ಲಿ 23 ವರ್ಷದ ಯುವಕ ಏನೋ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದೀವಿ. ಸಡನ್ನಾಗಿ ಆಪರ್ಚುನಿಟಿ ಅಲ್ಲಿರೋದನ್ನು ನನಗೆ ಸಡನ್ನಾಗಿ ಆದಾಗ ಡಿಪ್ರೆಷನ್ ಈಸ್ ಎ ಕಾಮನ್ ಥಿಂಗ್. ನಾನು ಸಹ ಅದು ಖಿನ್ನತೆಗೆ ಒಳಗಾಗಿದ್ದೀನಿ. ಆದರೆ ಒನ್ ವಿಂಡೋ ಕ್ಲೋಸಸ್, ಅನದರ್ ವಿಂಡೋ ಓಪನ್ಸ್ ಅಲ್ಲಿ ನಂದೇನಾಯಿತು, ಅದೇ ಟೈಮಲ್ಲಿ ನನ್ನ ಬಾಳ ಸಂಗಾತಿ ಅಲ್ಲಿ ಸಿಕ್ಕಿದ್ರು ಹಾಸನದಲ್ಲಿ. ಆದರೆ ಇನ್ನೊಂದು ಸಮಸ್ಯೆ ಆಯಿತು, ಬಾಳ ಸಂಗಾತಿ ಸಿಕ್ಬಿಟ್ರು, ಹಣ ಇಲ್ಲ, ಮದುವೆಗೆ ಆಗ್ತೀರಾ. ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ 1 ವರ್ಷ ಕೆಲಸ ಹುಡುಕ್ದೆ, ಕೆಲಸ ಸಿಗಲಿಲ್ಲ. 1 ವರ್ಷ ಹೊಟ್ಟೆಪಾಡಿಗೆ ಒಂಚೂರು ನಮ್ಮ ತಂದೆ ಹಣ ಕೊಟ್ಟಿದ್ರು, ಅದರಲ್ಲೇ ಮಾಡ್ಕೊಂಡು ನಾವು 4-5 ಜನ ಸ್ನೇಹಿತರು ಸೇರಿಕೊಂಡು ಒಂದು ಸಣ್ಣ ರೂಮಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ವಿ. ಪಾರ್ಟ್ ಟೈಮ್ ಕೆಲಸಗಳು ಮಾಡ್ತಾಯಿದ್ವಿ. 1 ವರ್ಷ ನನಗೆ ಕೆಲಸ ಸಿಗಲಿಲ್ಲ, ಕೆಲಸ ಹುಡುಗದೆ. ಕೊನೆಗೆ ಬೇಜಾರಾಗ್ಬಿಟ್ಟು ಜಾಬ್ ಹಂಟಿಂಗ್ ಅಂತ ಕನ್ನಡಪ್ರಭದಲ್ಲಿ ಆರ್ಟಿಕಲ್ ಬರೆದೆ. ಆರ್ಟಿಕಲ್ ಫೇಮಸ್ ಆಯಿತು. ಇನ್ನೊಂದು ರಿಯಲೈಸೇಷನ್ ಆಯಿತು, ಬರೀ ಫೇಮಸ್ ಆದರೆ ಸಾಕಿಲ್ಲ, ದುಡ್ಡು ಬರಬೇಕು ಅಂತ. ಆಮೇಲೆ ನನಗೆ ಬೈನರಿ ಸಿಸ್ಟಮ್ಸ್ ಅನ್ನೋ ಕಂಪ್ನಿನಲ್ಲಿ ಆ್ಯಪಲ್ ಮ್ಯಾಕಿಂತೋಶ್ ಸೆಲ್ ಮಾಡೋ ಅಂಥ ಅವಕಾಶ ಸಿಕ್ತು. ಅದನ್ನು ಸೆಲ್ ಮಾಡಿ ಅಲ್ಲಿಂದ ನಾನು IDC ಅಂತ ಕಂಪ್ನಿಯಲ್ಲಿ, ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಇನ್ನೊಂದು ಘಟನೆ ನಡೀತು, ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯುರೋಪಿಯನ್ ಮಾರ್ಕೆಟ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ವಿ. ನಾವು ಬಿಸ್ನೆಸ್ ಡೆವಲಪ್ಮೆಂಟಲ್ಲಿದ್ವಿ. ಅಲ್ಲಿ ಹೋಗಿ ಬಿಸ್ನೆಸ್ನ ತರಬೇಕಾಗಿತ್ತು. 2000 ಇಸ್ವಿನಲ್ಲಿ ರಿಸಿಷನ್ ಆಯಿತು. ರಿಸಿಷನ್ ಆದಾಗ 15 ಜನ ಸೇಲ್ಸಲ್ಲಿರೋರನ್ನ ಕೆಲಸದಿಂದ ತೆಗಿಬೇಕು ಅಂತ ಕಂಪ್ನಿ ತೀರ್ಮಾನ ತಗೊಂಡ್ರು. ಸೋಮವಾರ ಆಫೀಸ್ಗೆ ಹೋದೆ. ನನ್ನ ಟೇಬಲ್ ಮೇಲೆ ಒಂದು ಪಿಂಕ್ ಸ್ಲಿಪ್ ಇತ್ತು. ಪಿಂಕ್ ಸ್ಲಿಪ್ ಅಂದರೆ ನೀವು ಕೆಲಸಕ್ಕೆ ಬೇಡ. ತಪ್ಪಿಲ್ಲ, ಅವ್ರು ಮಾಡಿದ ತಪ್ಪಿಲ್ಲ. ಬಿಕಾಸ್ ಇದು ನಮಗೆ 32 ವರ್ಷ, 31 ವರ್ಷದ ಟೈಮಲ್ಲಿ. ಸೊ ಆವಾಗ ನನಗೆ ಅವತ್ತಿನ ದಿನ 2000 ಇಸ್ವಿನಲ್ಲಿ ನನಗೆ ಒಂದು ಆಕಾಶನೇ ತಲೆ ಮೇಲೆ ಬಿದ್ದಂಗಾಯಿತು. ಸಂಬಳ ಎಷ್ಟಿತ್ತಾಗ? ಸಂಬಳ ನಮಗೆ ಒಂದು ಕ್ಲೋಸ್ ಟು 75,000 to 1 lakh. ಬಿಕಾಸ್ ನಮ್ಗೆ ಏನಾಗುತ್ತೆ, ಬಿಸ್ನೆಸ್ ಡೆವಲಪ್ಮೆಂಟ್ ಅವ್ರಿಗೆ ವ್ಯಾಪಾರ ನಾವು ತರೋದ್ರಿಂದ ನಮ್ಗೆ ಹಣ ಜಾಸ್ತಿ ಕೊಡ್ತಾರೆ, ಎಕ್ಸ್ಪೆಕ್ಟೇಷನು ಹಾಗೆ ಇರುತ್ತೆ. ಸೊ ಒಂದ್ಸಲ ನೀವು ಹಣ ತಗೊಳಕ್ ಶುರು ಮಾಡಿದ್ಮೇಲೆ ಲೈಫ್ ಸ್ಟೈಲ್ಗೂ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಲೈಫ್ ಸ್ಟೈಲು ಬಂದಿರುತ್ತೆ, ನಮ್ಮ ಥಾಟ್ ಪ್ರೊಸೆಸ್ಸು ಅಲ್ಲಿಗೆ ಬಂದಿರುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಏನಂದರೆ ಸೊಸೈಟಿ, ನಮಗೆ ಸಮಸ್ಯೆ ಆಗೋದೇನೆಂದರೆ, ಒಂದು ಫಂಕ್ಷನ್ಗೆ ಹೋಗ್ತೀವಿ, ಕೇಳ್ತಾರೆ ಏನು ಮಾಡ್ತಿದೀಯಾ ಅಂತ ಕೇಳ್ತಾರೆ. ಕೆಲಸ ಹೋಯ್ತು ಅಂತ ಹೆಂಗೆ ಹೇಳೋದು?
ಕೆಲಸ ಹೋಯ್ತು ನನಗೆ. ಸೋಮವಾರ ಕೆಲಸ ಹೋಯಿತು, ಪಿಂಕ್ ಸ್ಲಿಪ್ ಬಂತು, ಭಾಳ ನನಗೊಂದು ಆಘಾತ ಆಯಿತು. ಆಘಾತ ಆದಮೇಲೆ ಮನೆಗೆ ಬಂದರೆ ನಾನು ಈ ಪಿಂಕ್ ಸ್ಲಿಪ್ ಮನೆಯವ್ರಿಗೆ ಹೆಂಗೆ ಹೇಳೋದು ಅಂತ. ನಮ್ಮ ಮನೆಯೊಡತಿ ಪರವಾಗಿಲ್ಲ, ನಮಗೆಲ್ಲ ಸಾಥ್ ಕೊಡ್ತಾರೆ, ನಿಲ್ತಾರೆ ನಮ್ಮ ಜೊತೆ. ಹಾಗಾಗಿ ಅವ್ರು ಏನು ಮಾಡಿದ್ರು, ಇಲ್ಲ ಪರವಾಗಿಲ್ಲ, ನಾವು ಒಂದು ನಿಮಗೆ ಕೆಲಸ ಹೋದರೆ ನಮ್ಮದು ಮೊದಲನೇ ಇನ್ನೊಂದು ಹನಿಮೂನ್ಗೆ ಹೋಗೋಣ ಅಂತಂದರು. ಹೋದ್ವಿ, ಬಂದ್ವಿ. ಮತ್ತು ಹಾಗೆ ರೋಡಲ್ಲಿ ಹೋಗ್ತಾ ಇನ್ನೊಂದು ಕಂಪ್ನಿನಲ್ಲಿ ನನಗೆ ಕೆಲಸ ಸಿಕ್ತು. ಅಲ್ಲಿ ಕೆಲಸ ಮಾಡಿದ್ಮೇಲೆ ನಂಗೆ ತೈವಾನಲ್ಲಿ ಅವಕಾಶ ಸಿಕ್ತು. ತೈವಾನಲ್ಲಿ ಕಂಟ್ರಿ ಮ್ಯಾನೇಜರಾಗಿ ಅವಕಾಶ ಸಿಕ್ತು. ಅಂದರೆ ಎಂಬೆಡೆಡ್ ಸಾಫ್ಟ್ವೇರ್ ಸರ್ವಿಸಸ್ನ ಸೆಲ್ ಮಾಡೋಂಥ ಅವಕಾಶ ಸಿಕ್ತು. 4 ವರ್ಷ ಕಂಪ್ನಿನ ಚೆನ್ನಾಗಿ ಬೆಳೆಸಿದ್ಮೇಲೆ ಮತ್ತೆ ನಮ್ಮ ಮನೆಯವ್ರು ಹೇಳಿದರು, ನೀವು ಎಂಟರ್ಪ್ರಿನರ್ಶಿಪ್ ಬಗ್ಗೆನೇ ಮಾತಾಡ್ತೀರಾ ಯಾವಾಗಲೂ, ಇಲ್ಲ ಅದನ್ನು ಮಾತಾಡೋದು ನಿಲ್ಲಿಸಿ, ಇಲ್ಲ ಶುರು ಮಾಡಿ ಅಂತ. 2006ರಲ್ಲಿ ಇಂದೂಸಾಫ್ಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಶುರು ಮಾಡಿದ್ವಿ. 2 ಡೈರೆಕ್ಟರು, ನಾನು, ನಮ್ಮ ಮನೆಯವರು. 2010 ತನಕ ನಮ್ಮ ಕಂಪ್ನಿ ಚೆನ್ನಾಗಿ ನಡೀತು. 2010ರಲ್ಲಿ ಮತ್ತೆ ರಿಸಿಷನ್ ಆಯಿತು. 2010ರಲ್ಲಿ ಮತ್ತೆ ರಿಸಿಷನ್ ಆದಾಗ ನಮಗೆ 90 ಲಕ್ಷ ಸಾಲ ಆಯಿತು. 90 ಲಕ್ಷ, ಆಲ್ಮೋಸ್ಟ್ 1 ಕೋಟಿ. 1 ಕೋಟಿ ಸಾಲ ಆಯಿತು. 1 ಕೋಟಿ ಸಾಲ ಆದಾಗ ನಾನು ಏನು ಮಾಡಬೇಕು? ಇಲ್ಲ ಕಂಪ್ನಿನ ಎಕ್ಸಿಟ್ ಮಾಡಬೇಕು, ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ನ ಬೇರೆ ಕಂಪ್ನಿಗೆ ಕೊಡಬೇಕು. ಆವಾಗ ಏನು ಮಾಡಿದೆ, ನಾನು ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ನ ಬೇರೆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದೆ. ಬಿಕಾಸ್ ವಿ ವರ್ ವರ್ಕಿಂಗ್ ವಿತ್ ದ ಲಾರ್ಜೆಸ್ಟ್ ಸೆಮಿಕಂಡಕ್ಟರ್ ಚಿಪ್ಸೆಟ್ ಕಂಪನೀಸ್, TSMC, UMC ಈ ಥರದ ಕಂಪ್ನಿಗಳ ಜೊತೆ ಕೆಲಸ ಮಾಡ್ತಾ ಇದ್ವಿ. ಕೊನೆಗೆ ಆ ಸಾಲ ತೀರಿಸ್ಬೇಕಲ್ಲ, ಬ್ಯಾಂಕಿಗೆ ಸಾಲ ತೀರಿಸಲಿಕ್ಕೆ ನನ್ನ ಬಾಲ ಸ್ನೇಹಿತರಿಬ್ಬರು ಸಹಾಯ ಮಾಡಿದರು. 72 ಗಂಟೆಗಳಲ್ಲಿ ನನ್ನ ಹಣನ ನನಗೆ ಟ್ರಾನ್ಸ್ಫರ್ ಮಾಡಿದರು. ಆ ಹಣನ ನಾನು ಬ್ಯಾಂಕಿಗೆ ತೀರಿಸ್ದೆ. ಇನ್ನೊಂದು ಪಾಠ ಕಲಿತೆ, ಬಾಲ್ಯ ಸ್ನೇಹಿತರು ಇಂಪಾರ್ಟೆಂಟು. ಎಲ್ಲ ಟೈಮಲ್ಲೂ ನಾವು ಇಂಟೆಂಡೆಡ್ ರಿಲೇಷನ್ಶಿಪ್, ಈ ರಿಲೇಷನ್ಶಿಪ್ ಬೇಕು ಅಂತಲೇ ಇಟ್ಕೊಳ್ಳೋದಲ್ಲ. ಆ ಹಣವನ್ನು ತೀರಿಸಿ, ನನ್ನ ಸೈಟ್ಗಳಿತ್ತು, ನನ್ನ ಸೈಟ್ಗಳನ್ನು ವ್ಯಾಪಾರ ಮಾಡಿ ಅವರ ಹಣವನ್ನು ತೀರಿಸಿದೆ. 2010ರಲ್ಲಿ ನಾನು ಝೀರೋ. ಇದನ್ನ ನಾನು ಪ್ರೀ ಸೆಕೆಂಡ್ ಗೇರ್ ಅಂತ ಕರಿತೀನಿ. ಓಕೆ, ಜರ್ನಿಯಲ್ಲಿ. ಈಗ ಪೋಸ್ಟ್ ಸೆಕೆಂಡ್ ಗೇರ್ ಜರ್ನಿ ಬೇಕು ಅಂತಂದರೆ ಐ ಕ್ಯಾನ್ ಶೇರ್ ವಿತ್ ಯು. ಏನು ಯೋಚನೆ ಓಡ್ತಾ ಇತ್ತು ಅವಾಗ ಝೀರೋಗೆ ಬಂದಾಗ ನಮ್ಮ ತಂದೆ ಒಂದು ಹೇಳಿದ್ರಲ್ಲ, ಕಾನ್ಫಿಡೆನ್ಸ್ ಕಳ್ಕೊಳ್ಬಾರ್ದು, ಯಾವತ್ತು ಜೀವನದಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಳ್ಬಾರ್ದು, ಏನಾದ್ರು ಮಾಡಬೇಕು. ಸೊ ನಾನು ಯೋಚನೆ ಮಾಡಿದೆ, ಅದನ್ನೇ ಇಷ್ಟು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಇಷ್ಟು ನನಗೆ ಫೇಲ್ಯೂರ್ ಆಗಿದೆ, ಅಥವಾ ನನಗೆ ನಿರೀಕ್ಷಿತ ಮಟ್ಟದಲ್ಲಿ ರಿಸಲ್ಟ್ ಬಂದಿಲ್ಲ, ನಾನೇನಾದ್ರು ಮಾಡಬೇಕು, ಸಮಥಿಂಗ್ ಐ ಶುಡ್ ಡೂ. ಓಕೆ, ಇದು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ.